ಸಂವಿಧಾನದ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ತಿಳಿಸಿದರು. ಬಿಜೆಪಿ ಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಿಸುವುದಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಆದ್ದರಿಂದ ದೇಶದ ಜನತೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಈ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆವಿ ಗೌತಮ್ ರವರಿಗೆ ಮತ ನೀಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಎಂದು ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ಅಧ್ಯಕ್ಷ ಎಸ್ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು. ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾಮಸಮುದ್ರ ಮತ್ತು ಬೂದಿಕೋಟೆ ಹೋಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರಚಾರ ಸಭೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದಲ್ಲಿ ಕೊಟ್ಟ ಭರವಸೆಗಳನ್ನು ಈಡೇರಿಸಿದ ಏಕೈಕ ಸರ್ಕಾರ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಂದರು. ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಕ್ಕಾಗಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಪ್ರತಿ ಕೆಜಿಗೆ 34 ರೂಗಳಂತೆ ಅಕ್ಕಿ ಕೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ರವರಲ್ಲಿ ಮನವಿ ಮಾಡಲಾಗಿತ್ತು. ಆದರೆ ಮೋದಿ ಅವರು ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಕೊಡಲು ನಿರಾಕರಿಸಿದರು ಎಂದರು. ವಾಣಿಜ್ಯೋದ್ಯಮಿಗಳ ಪರ ನಿಂತ ಮೋದಿ, ಪ್ರಧಾನಿ ನರೇಂದ್ರ ಮೋದಿಯವರು ಬಡವರಿಂದ ತೆರಿಗೆ ವಸೂಲಿಯನ್ನು ಮಾಡಿ ಬರಗಾಲದಿಂದ ತತ್ತರಿಸಿ ಹೋಗಿದ್ದ ರೈತರಿಗೆ, ಬಡವರಿಗೆ ಸಹಾಯ ಹಸ್ತ ನೀಡದೆ ವಾಣಿಜ್ಯೋದ್ಯಮಿಗಳಾದ ಅಂಬಾನಿ ಮತ್ತು ಅದಾನಿಯವರ 10 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಇದರೊಟ್ಟಿಗೆ ಅಡುಗೆ ಅನಿಲ, ದಿನಬಳಕೆ ವಸ್ತುಗಳು, ಕೃಷಿ ಮತ್ತು ಗೃಹ ನಿರ್ಮಾಣದ ಪರಿಕರಗಳ ಮೇಲೆ ಅವೈಜ್ಞಾನಿಕ ಜಿಎಸ್ಟಿಯನ್ನು ಏರಿಸುವುದರ ಮೂಲಕ ಬಡವರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದರು. ಎಸ್ಎನ್ ಎಂಬ ಬಲಿಷ್ಠ ನಾಯಕನ ಬೆಂಬಲ ನನಗೆ ಶ್ರೀರಕ್ಷೆ. ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆವಿ ಗೌತಮ್ ರವರು ಮಾತನಾಡಿ, ಅನುಭವ ಮತ್ತು ಸಮಯದ ಕೊರತೆಯಿಂದಾಗಿ ಚುನಾವಣೆ ಸ್ಪರ್ಧಿಸಲು ಗೊಂದಲದಲ್ಲಿದ್ದ ನನಗೆ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನು ನೀಡಿ ಕೋಲಾರ ಜಿಲ್ಲೆಯಲ್ಲಿ ಎಸ್ಎನ್ ನಾರಾಯಣಸ್ವಾಮಿ ಎಂಬ ಬಲಿಷ್ಠ ಶಾಸಕರಿದ್ದು ಧೃತಿಗೆಡುವ ಅವಶ್ಯಕತೆ ಇಲ್ಲ, ಚುನಾವಣೆಯಲ್ಲಿ ಸ್ಪರ್ಧಿಸು ಎಂದು ವಿಶ್ವಾಸ ಮೂಡಿಸಿದರು. ಆದ ಕಾರಣ ಇಂದು ಕೋಲಾರ ಲೋಕಸಭೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದರು. ಈ ಭಾರತ ದೇಶಕ್ಕೆ ಒಂದು ದುಷ್ಟಗ್ರಹ ಆವರಿಸಿಬಿಟ್ಟಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅನೇಕ ಯೋಜನೆಗಳನ್ನ, ಸ್ಕೀಮ್ಗಳನ್ನ ನಾವೆಲ್ಲ ಬಡವರಿಗೆ ಕೊಡ್ತಾ ಇದ್ದೀವಿ. ಇದೇನ್ ಮಾಡಿದ್ರು, ಈ ಬಿಜೆಪಿಯಲ್ಲಿ ಮೋದಿ ಮೋದಿ ಅಂತ ಕರ್ಕೊಂಡ್ಬಂದ್ರು. ಮೋದಿನ ಒಬ್ಬ ನಮ್ಮ ಯುವಕರೆಲ್ಲ ಬಹಳ ಖುಷಿಯಾಗಿ ಮೋದಿ ಮೋದಿ ಅಂತ ಮತ ಹಾಕ್ಬಿಟ್ರು. ಅವ್ರು ಹಾಕೋದು ಅಲ್ಲದೆ ಮನೆಯಲ್ಲಿ ಅವರ ಅಕ್ಕ, ತಂಗಿ, ತಾಯಿ ಎಲ್ಲರದ್ದು ಹಾಕ್ಸ್ಬಿಟ್ರು. ಆಯ್ತು, ಯಾಕೆ ಹಾಕ್ಸಿದ್ರು ಅಂದ್ರೆ ಬಿಜೆಪಿ ಮೋದಿ ಹೇಳಿದ್ದ, ಕಾಂಗ್ರೆಸ್ನವರು 60 ವರ್ಷ ಅಧಿಕಾರ ಮಾಡಿದ್ದಾರೆ, ಸ್ವಿಸ್ ಬ್ಯಾಂಕ್ ಅಲ್ಲಿ ಲಕ್ಷಾಂತರ ಕೋಟಿ ಹಣ ಇಟ್ಟಿದ್ದಾರೆ, ಆ ಹಣವನ್ನು ತಗೊಂಡ್ಬಂದು ನಿಮ್ಮೆಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಈ ಹುಡುಗರು ಓದ್ಕೊಂಡಿದ್ದಾರೆ ಅಂತವರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, ಗ್ಯಾಸ್ ಫ್ರೀ ಮಾಡ್ತೀನಿ ಅಂದ್ರು. ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂದ್ರು, ಸಬ್ಸಿಡಿ ಕೊಡ್ತೀನಿ ಅಂದ್ರು. ಈ ಎಲ್ಲ ಸುಳ್ಳು ಮಾತುಗಳನ್ನು ನಂಬಿ ನಮ್ಮ ಜನ ಯುವಕರು ಬಿಜೆಪಿ ಓಟ್ ಹಾಕ್ಬಿಟ್ರು. ಆಯ್ತು, ಬಿಜೆಪಿ ಓಟ್ ಹಾಕಿದ್ರು, ಮೋದಿ ಪ್ರಧಾನಮಂತ್ರಿನೂ ಆದ್ರು. 15 ಲಕ್ಷ ಬಂತ. ಓಹೋ, ಹೇಳಿದ ತಕ್ಷಣ ಹೆಣ್ಮಕ್ಳು ಜೀರೋ ಅಕೌಂಟ್ ಬ್ಯಾಂಕ್ ಮುಂದೆ ಕ್ಯೂ. ಏನ್ ಇಲ್ಲ ಪರ್ಲಿ ಬಡಿಸ್ಬಿಟ್ಟಿದ್ದೆ, ಬ್ಯಾಂಕ್ ಮುಂದೆ ನಿಲ್ಸ್ಕೊಂಡಿದ್ದೆ. ಮೋದಿ ದುಡ್ಲೇಸ್ತಾಡು, ಮೋದಿ ದುಡ್ಲೇಸ್ತಾಡು. ಎಷ್ಟ್ನಾ ದುಡ್ಲು ಏಲೆ ತಾಡ್ಪೈ ತುಮ್ಮುಲೆ ದುಡ್ಲು ಆಡ್ನ ಪೋತೆ ಪೋನಿಪ್ಪ, ದುಡ್ಡು ಹಾಕಿಲ್ಲ ಹೋಗಿಲ್ಲಪ್ಪ. ಗ್ಯಾಸ್ ಇತ್ತಲ್ಲ, ಫ್ರೀ ಗ್ಯಾಸ್ ಒಂದ. ನಮ್ಮ ಹೆಣ್ಮಕ್ಳು ಇರೋಬ್ಬರು ಒಲೆಲಕ್ಕೆ ಹಾಕ್ಬಿಟ್ರು. ಹೊತ್ತು ಪೋಪ వాళ్ళు పిగిదిగా పక్కన అడిగేది ఏ అమ్మయ్య పోయి పికేస్తా జల్దీ పికే మోదీ ఫ్రీ చేస్తాడు ఫ్రీ గ్యాస్
అట్లా కూర్చో కూర్చో గుడ్ వెరీ గుడ్ కూర్చో. అట్లా ఏమైపోయాయంటే ఎల్లకి కూడా ఒలిగుడు ಖುಷಿ ಖುಷಿಯಾಗಿ ಗ್ಯಾಸ್ ಸಿಲಿಂಡರ್ ತರಬೇಕು ಹೊತ್ತು ಬಂದಿದ್ದು. ಓಹೋ ದೇವ್ರದ ಮೋದಿ ಎಲ್ಲ ತಗೊಂಡ್ರ ವಿಚಾರಣೆ ಮಾಡ್ಕೊಂಡ, ಎಲ್ಲ ಎನ್ಕ್ವೈರಿ ಮಾಡ್ಕೊಂಡ. ಎಲ್ಲ ಹೆಣ್ಮಕ್ಳು ತಗೊಂಡ್ಬಿಟ್ಟಿದ್ದಾರೆ ಅಂದ. ಗ್ಯಾಸ್ ಫ್ಯಾಕ್ಟ್ರಿ ಹತ್ರ ಮಾತಾಡ್ಕೊಂಡ, ಯಾರತ್ರ ಗ್ಯಾಸ್ ಹತ್ರ ಮಾತಾಡ್ಕೊಂಡು ಕೊಟ್ಟ 1200 ರೂಪಾಯಿ ಮಾಡ್ಕೊಡ್ಬಿಟ್ಟ. ఒన్నెన్ పొయ్యిలు పోయా ఏడో అట్లు పొయ్యి కక్కేరుకొచ్చి నీళ్లు కమ్ముకొని అనంతేశ్వరం ఉంటుంది. ఆ పొయ్యిలు పోయా ఈయన బాధ ఖుషి అయిపోయి ఆడవాళ్ళకి ఎట్లా అయినప్ప ఊది సలైపోయిందే. మా కళ్ళప్పుడు వచ్చా గ్యాస్ వచ్చా ఖుషిగా ఉండొచ్చు చేసుకోండి. లాస్ట్కి ఆ కన్నీళ్ళు కాదు, గ్యాస్ కొనాలంటే మా అక్షర కళ్ళ నీళ్ళు వస్తాం. ಇದೇನ್ ಗೊತ್ತಾ, ಒಂದು ಸಿಮೆಂಟ್ಗೆ 28% ಟ್ಯಾಕ್ಸ್ GST, ಅದು ನೇರವಾಗಿ ಮೋದಿ ಹೋಗ್ತದೆ. ಅಂದ್ರೆ 500 ರೂಪಾಯಿ ಸಿಮೆಂಟ್ ಕೊಂಡ್ಕೊಂಡ್ರೆ 150 ರೂಪಾಯಿ ಒಂದು ಮೂಟೆ ಮೇಲೆ ಟ್ಯಾಕ್ಸ್ ನೇರವಾಗಿ ಮೋದಿಗೆ ಹೋಗ್ತದೆ. ಆಮೇಲೆ ಇವರು ಈ ಔಷಧಿ ಹೊಡಿತಾರೆ ಬೆಳೆಗಳಿಗೆ. ಇವತ್ತು 1000 ರೂಪಾಯಿ ಔಷಧಿ 4,000-4,500 ಆಗಿದೆ. ಆಮೇಲೆ ರೈತರು ಸೊಸೈಟಿಗಳಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದ್ರು, ಸಾಲ ಮಾಡೋ ಆಗ್ಲಿಲ್ಲ. ರೈತರು ಕಷ್ಟಕ್ಕೆ ಬಂದ್ಬಿಟ್ರು. ಇವತ್ತು ರೈತರಿಗೆ ಅನುಕೂಲ ಆಗಿಲ್ಲ, ಬಡವರಿಗಾಗಿಲ್ಲ, ಹೆಣ್ಣು ಮಕ್ಕಳಿಗಾಗಿಲ್ಲ. ಎಲ್ಲಾದ್ರ ಮೇಲೂ ಕೂಡ ನಮ್ಮ ಗೌತಮ್ ಮಾಡಿದಂಗೆ GST. ఏమన్నా కొనుగో GST, బట్టకో కొనుగోస్తి, లాస్ట్ಗೆ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಬಿಂದಿ, ಅದಕ್ಕೂ ಟ್ಯಾಕ್ಸ್. మాట్లాడే పని లేదు, మీరు ఆడబెట్టి మాట్లాడే పని లేదు. ಇಷ್ಟೆಲ್ಲ ಕಷ್ಟಕೊಂಡ್ಬಿಟ್ರೆ ಮೋದಿ. ನಾನು ಒಂದು ಮಾತು ಕೇಳ್ತೇನೆ, ನಾನು ಯಾರೋ ಒಂದು ಪ್ರಚಾರ ಮಾಡಿದ್ರೆ ಬಂಗಾರಪೇಟೆಯಲ್ಲಿ ಮೋದಿ ಏನೋ ಮಾಡಕ್ ಬಿಟ್ಟ ಅಂತ. ರೇ ಸ್ವಾಮಿ,